ಇಲ್ಲಿ ನೋಡಿ, ಒಂದು ಆನೆ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ ಗೊತ್ತಾಗಿ ಅದರ ಸ್ನೇಹಿತ ಹೇಗೆ ಸ್ಪಂದಿಸಿದ್ದಾನೆ ಅಂತ. ಇದು ಪ್ರಾಣಿಗಳು ಕೊಡೋ ಬೆಲೆ. ಇದು ನಡೆದಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ಶಿಫ್ಟ್ ಆಗ್ತಿರೋ ಆನೆ ಹೆಸರು ಸುರೇಶ್, ತಡೀತಿರೋ ಆನೆ ಬಸವ. ಸುರೇಶ್ ಒಬ್ಬನೇ ಅಲ್ಲ, ಗೌರಿ, ಶ್ರುತಿ, ತುಳಸಿ ಅಂತ 4 ಏಷ್ಯನ್ ಆನೆಯನ್ನ ಬೆಂಗಳೂರು ಏರ್ಪೋರ್ಟ್ನಿಂದ ವಿಮಾನದ ಮೂಲಕ ಜಪಾನ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಬದಲಾಗಿ ನಮ್ಮ ದೇಶಕ್ಕೆ ಅಪರೂಪದ ಪೂಮಾ, ಚೀತಾ, ಜಾಗ್ವಾರ್ ಇನ್ನೂ ಕೆಲವನ್ನ ಜಪಾನಿಂದ ತರ್ತಿದ್ದಾರೆ. ಈ ಬದಲಾವಣೆಗೆ ಆನೆಗಳು ನೋಡಿ ಪಾಪ ಯಾವ ತರ ವರ್ತಿಸ್ತಿದ್ದಾವೆ. ಆ ಕಡೆ ಮಾವುತರ ಕಣ್ಣಂತಲೂ ಕೂಡ ನೀರು ತುಂಬಿ ಕಣ್ಣೀರಿಡ್ತಿದ್ದಾರೆ. ಈ ತರ ಪ್ರಾಣಿಗಳು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತವೆ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನೋಡಿ, ಜಾಗದ ವಿಚಾರಕ್ಕೆ ಮಹಿಳೆಯರು ಅಂತಾನು ನೋಡಿದೆ ರಾಕ್ಷಸನಂತೆ ಹೊಡ್ತಿದ್ದಾನೆ. ಇದು ಮನುಷ್ಯರು ಕುಟುಂಬಗಳಿಗೆ ಕೊಡೋ ಬೆಲೆ. ಇದು ನಡೆದಿದ್ದು ಮಂಡ್ಯದಲ್ಲಿ. ಜಾಗದ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ನಡೆದ ಹಲ್ಲೆ. ಹಾಗೆ ಇಲ್ಲಿ ನೋಡಿ, ಒಂದು ವಯಸ್ಸಾದ ಮಹಿಳೆಯನ್ನು ಒಂದು ಹುಡುಗ 2 ಮಹಿಳೆಯರು ಸೇರಿ ರೋಡ್ ಸೈಡಲ್ಲಿ ರಗ್ ಹೊಚ್ಚಿ ಬಿಟ್ಟೋಗಿದ್ದಾರೆ. ಇದು ನಡೆದಿದ್ದು ಅಯೋಧ್ಯದಲ್ಲಿ. ರಿಪೋರ್ಟ್ ಪ್ರಕಾರ ಆ ಮಹಿಳೆಗೆ ಕ್ಯಾನ್ಸರ್ ಇತ್ತು. ಆಗ ಇವರು ರಾತ್ರಿ ಹೊತ್ತು ದರ್ಶನ್ ಮೆಡಿಕಲ್ ಕಾಲೇಜ್ ಹತ್ತಿರ ರೋಡ್ ಸೈಡಲ್ಲಿ ಬಿಟ್ಟು ಹೋಗಿದ್ದಾರೆ. ಬೆಳಿಗ್ಗೆ ಅಲ್ಲೇ ಇರುವ ಲೋಕಲ್ಸ್ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಮರಣ ಹೊಂದಿದ್ದಾಳೆ. ಇದು ಮನುಷ್ಯರು ಹಿರಿಯರಿಗೆ, ಸಂಬಂಧಕ್ಕೆ, ಕುಟುಂಬಗಳಿಗೆ ಕೊಡೋ ಬೆಲೆ. ಹೌದು, ಎಲ್ರೂ ಹೀಗೆ ಇರೋಲ್ಲ. ಆದ್ರೆ ಆ ಮೂಕ ಪ್ರಾಣಿಗಳು ತಮ್ಮ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತವೆ ಅನ್ನೋದನ್ನ ನೋಡಿ ಕಲಿಬೇಕಷ್ಟೇ.